ನೋಡು ಸುಬ್ಬಿ, ನಿನ್ನಡ್ಡಕ್ಕೆ ಬಂದು ನಿನಗೆ ಹೆಂಗೆ ಶಾಕ್ ಕೊಟ್ಟೆ ಗೊತ್ತಾ? ಇದು ನಮ್ಮ ಕರ್ನಾಟಕದ ಬ್ರ್ಯಾಂಚು. ನ್ಯಾಯ ನೀತಿನ ಕಟ್ಟಾಕ್ಬೋದು, ಸತ್ಯ ಶಾಂತಿನ ಸುಟ್ಟಾಕ್ಬೋದು, ಆದರೆ ಧರ್ಮನ ನಿನ್ನ ಕೈಯಿಂದ ಏನೂ ಮಾಡ್ಕೊಳಕ್ಕಾಗಲ್ಲ. ನನ್ನ ಕಡೆದವ್ರ ಮೇಲೆ ಕೈ ಮಾಡಿದರೆ ಅದು ನನ್ನ ಮೇಲೆ ಕೈ ಮಾಡ್ದಂಗೆ. ಎಗರಾಡಬೇಡ, ಎಗರಾಡಿದ್ರೆ ಉಸಿರು ಯಮನ್ ಪಾದಕ್ಕೆ, ಈ ನಿನ್ನ ದೇಹ ಈ ಧರ್ಮನ ಪಾದಕ್ಕೆ. ಹುಷಾರ್. ಮ್ಯಾನಿ ಮ್ಯಾನಿ ಹ್ಯಾಪಿ ರೀತನ್ ಸಪ್ತಾಳೆ ಕನಕ, ಮ್ಯಾನಿ ಮ್ಯಾನಿ ಹ್ಯಾಪಿ ರೀತನ್ ಸಪ್ತಾಳೆ. ನಿಮ್ಮಪ್ಪ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಾನೆ? ನೋಡ್ಕೊಳ್ಳೇಬೇಕು. ಏಕೆ ಅಂತಂದರೆ ಮಗಳಲ್ವಾ, ನಿಮ್ಮಪ್ಪನ್ನ ನೋಡಿದರೆ ಅಲ್ಲೇ ಕತ್ತರಿಸಾಕ್ಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಆಮೇಲೆ ನಿನ್ನನ್ನು ಮದುವೆ ಆಗಲ್ಲ ಅಂದ್ಬಿಟ್ರೆ ಅದಕ್ಕೆ ಅವನನ್ನು ಜೀವ ಸಹಿತ ಬಿಟ್ಟಿದ್ದೀನಿ ನೋಡು. ನೀನು ಸತ್ರು ನೀನು ಡೆಡ್ ಬಾಡಿಗೆ ತಾಳಿನ ನಾನೇ ಕಟ್ಟೋದು. ಕಟ್ತೀನಿ. ಮದುವೆ ಒಂದಿನ ಮುಂಚೆ ಇರೋಕ್ಕಲ್ಲ ಹೇಳು, ತಾಳಿನ ಅಪ್ಪಟ ಬಂಗಾರದಲ್ಲಿ ಮಾಡಿಸ್ಕೊಂಬಂದಿರ್ತೀನಿ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇದ್ದೇ ಇರ್ತಾನೆ. ಅದು ಈ ಶಾಸ್ತ್ರಿ ತಪ್ಪಲ್ಲ. ಕೂಗಿದ್ರೆ ವರ ಕೊಡೋನು ಆ ದೇವರು, ಪ್ರೀತಿಯಿಂದ ಕರೆದ್ರೆ ಬರೋನು ಈ ಶಾಸ್ತ್ರಿ. ಮಕ್ಕಳಪ್ಪ ಅನ್ನೋದಕ್ಕೂ ತಂದೆ ಮಗ ಅನ್ನೋದಕ್ಕೂ ಹೋಗಿ ಮನೆಗೆ ಸೇರ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ನೀನು ಜನ್ಮನ ಜಾಲಾಡ್ದೆ ಈ ಶಾಸ್ತ್ರಿ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇದ್ದೇ ಇರ್ತಾನೆ. ಅದು ಈ ಶಾಸ್ತ್ರಿ ತಪ್ಪಲ್ಲ. ಮುಂಬೈ ಮಾಮು, ನಿನ್ನಂಥ ಪುಟ್ಪುಡಿ ನಾಯಿಗಳಿಗೆ 10/10 ಯಾಕನ ಅಡ್ಡ, ಆದರೆ ನನಗೆ ಇಡೀ ಇಂಡಿಯಾನೇ ಅಡ್ಡ. ನಿನಗೊಂದು ವಿಷಯ ಗೊತ್ತಾ? ಈ AK-47 ಸ್ಟನ್ ಗನ್ನು ಡಬಲ್ ಬ್ಯಾರಲ್ ಹುಟ್ಟೋಕ್ಕಿಂತ ಮುಂಚೆನೇ ನಾನು ಕಲಾಸಿಪಾಳ್ಯ ಲಾಂಗ್ನು ಸೇರಿಸಿ. ಈಗ ನೀನು ಗನ್ ಪವರ್ ಏನೋ ಮುಗೀತು, ಈಗ ನಾನು ಲಾಂಗ್ ಪವರ್ ನೋಡು, ಅಡ್ಡಡ್ಡ ಕತ್ತರಿಸಾಕ್ಬಿಡ್ತೀನಿ. ನೀನು ದುಡ್ಡು ಕೊಟ್ಟು ಕರ್ನಾಟಕದ ಮ್ಯಾಪ್ ಕೊಂಡ್ಕೋಬೋದು, ಫ್ಲೈಟ್ ಕೊಂಡ್ಕೋಬೋದು, ಆದರೆ ಕನ್ನಡಿಗರ ಅಭಿಮಾನನ ಸ್ವಾಭಿಮಾನನ ನಿನ್ನ ಕೈಯಿಂದ ಯಾವತ್ತೂ ಕೊಂಡ್ಕೊಳಕ್ಕಾಗಲ್ಲ. ನೀನು 100 ಕೋಟಿ ದುಡ್ಡುಕ್ಕಿಂತಲೂ ನಮಗೆ 5 ಕೋಟಿ ಹೃದಯಗಳೇ ಮುಖ್ಯ. ಅದರಲ್ಲೇ ತೃಪ್ತಿ ಇದೆ ನಮಗೆ. ಈ ದಾಸು ನಡ್ಡ ದಾಟ್ಕೊಂಡು ಒಂದು ಇರುವೆನೂ ಕೂಡ ಬರಲ್ಲ. ಅಂಥದ್ರಲ್ಲಿ ಈ ಪೊಲೀಸ್ನ ಇಲ್ಲಿವರೆಗೂ ಹುಡ್ಕೊಂಬಂದಿದೆ ಅಂತಂದರೆ ನಮ್ಮ ಗ್ಯಾಂಗ್ದವರು ಏನೋ ಹೇಳಿದಾರೆ ಅಂತ ಅರ್ಥ. ಅದ್ಯಾರಂತ ಹೇಳ್ತಿರೋ ಅಥವಾ ಇಲ್ವೋ, ಕಂಡವ್ರನೇ ಬರ್ನ ತಿದ್ದೋ ನಾರ್ದ ನೀನಾದರೆ ನಿನ್ನನೇ ಬರ್ನ ತಿದ್ದೋಕ್ಕೆ ಅಂತ ಹುಟ್ಟಿರೋ ಬ್ರಹ್ಮ ಕಣ ನಾನು.